ಇನ್ನು ಬಂಡಾಯವಾಗಿ ಲೋಕಸಭೆ ಚುನಾವಣೆಗೆ ನಿಲ್ತಾ ಇರುವಂತಹ ಈಶ್ವರಪ್ಪ ಮುನಿಸು ಇದೀಗ ಬಿಎಸ್ವೈ ಕುಟುಂಬದ ವಿರುದ್ಧ ಕಡಿಮೆ ಆಗ್ತಾನೆ ಇಲ್ಲ. ಯಡಿಯೂರಪ್ಪ ಬಗ್ಗೆ ಏನೇ ಇದ್ರೂ ನಾನು ಹೊರಗೆ ಮಾತನಾಡ್ತೇನೆ, ಈ ಪವಿತ್ರ ಕ್ಷೇತ್ರದಲ್ಲಿ ಕೆಟ್ಟ ರಾಜಕಾರಣದ ಬಗ್ಗೆ ಮಾತನಾಡೋದಿಲ್ಲ ಅಂತ ಈಶ್ವರಪ್ಪನವರು ಮಾತನಾಡಿದ್ದಾರೆ. ಹೀಗಾಗಿ ಮಾಜಿ ಸಿಎಂ ಬಿಎಸ್ವೈ ಕೆಟ್ಟ ರಾಜಕಾರಣಿ ಅಂತ ಏನಾದರೂ ಹೇಳಿಬಿಟ್ರ ಈಶ್ವರಪ್ಪ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ನನ್ನ ಚುನಾವಣೆಯಲ್ಲಿ ಸ್ಪರ್ಧಿಸೋದು 100ಕ್ಕೆ 100ರಷ್ಟು ಖಚಿತ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಸಂಧಾನಕ್ಕೆ ಒಪ್ಪೋದಿಲ್ಲ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ನಾನು ಯಡಿಯೂರಪ್ಪನ ಬಗ್ಗೆ ಇಲ್ಲೇನು ಮಾತಾಡೋದು, ನಾನು ಸ್ವಾಮಿಗಳದ್ದು ಹೊರಗಡೆ ಏನು ಮಾತಾಡಬೇಕು, ಯಡಿಯೂರಪ್ಪನವ್ರ ಬಗ್ಗೆ ಏನು ಕತೆ ಅಂತ ಹೊರಗೆ ಮಾಡ್ತೇನೆ. ಈ ಕ್ಷೇತ್ರದಲ್ಲಿ ಇದ್ಕೊಂಡು ಈ ಪವಿತ್ರ ಕ್ಷೇತ್ರದಲ್ಲಿ ನಮ್ಮ ಕೆಟ್ಟ ರಾಜಕಾರಣ ಮಾಡಕ್ ನಂಗೆ ಇಷ್ಟ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಏನು ಕೇಳಬೇಡಿ. ಯಾವ ಸಂಧಾನಕ್ಕೂ ನಾನು ಒಪ್ಪಲ್ಲ. ನಾನು ಮತ್ತೆ ನೀನೇ ಮಾತಾಡಿದ್ರು ಕೂಡ ಈ ಸಂಧಾನದಲ್ಲಿ ಮಾತಾಡಿದ್ದಿಲ್ಲ, ಆ ಪಾಪ ಹೊತ್ಕೊಳಕ್ ನಾನು ತಯಾರಿಲ್ಲ. ಪವಿತ್ರ ಕ್ಷೇತ್ರ, ನಾನು ಯಡಿಯೂರಪ್ಪನ ಬಗ್ಗೆ ಇಲ್ಲೇನು ಮಾತಾಡೋದು, ನಾನು ಸ್ವಾಮಿಗಳದ್ದು ಆಶೀರ್ವಾದ ತಗೊಂಡೋಗೋಸ್ಕರ ಬಂದಿದ್ದೀನಿ. ಹೊರಗಡೆ ಏನು ಮಾತಾಡಬೇಕು, ಯಡಿಯೂರಪ್ಪನವ್ರ ಬಗ್ಗೆ ಏನು ಕತೆ ಅಂತ ಹೊರಗೆ ಮಾಡ್ತೇನೆ. ಈ ಕ್ಷೇತ್ರದಲ್ಲಿ ಇದ್ಕೊಂಡು ಈ ಪವಿತ್ರ ಕ್ಷೇತ್ರದಲ್ಲಿ ನಮ್ಮ ಕೆಟ್ಟ ರಾಜಕಾರಣ ಮಾಡಕ್ ನಂಗೆ ಇಷ್ಟ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಏನು ಕೇಳಬೇಡಿ. ಯಾವ ಸಂಧಾನಕ್ಕೂ ನಾನು ಒಪ್ಪಲ್ಲ. ನಾನು ಮತ್ತೆ ನೀನೇ ಮಾತಾಡಿದ್ರು ಕೂಡ